ಇಸ್ರೇಲ್ಗೆ ಕರ್ನಾಟಕದ ಕಡೆಯಿಂದ ಸರ್ವಪಕ್ಷ ನಿಯೋಗದ ಸದಸ್ಯರಾಗಿ ಹೋದಂಥ ಅನೇಕರು ಸಿಕ್ಕಾಕೊಂಡಿದ್ರು. ಅಲ್ಲಿ ಅವ್ರಿಗಾದಂಥ ಅನುಭವ, ಅವ್ರ ಪಾರಾಗಿ ಬಂದಿದ್ದು, ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮನ್ನು ಮತ್ತೊಬ್ಬ ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಸುಧೀಂದ್ರ ಮಾಗಡಿ ಅವರು. ಸ್ವಾಗತ ನಿಮಗೆ ಸುಧೀಂದ್ರ ಮಾಗಡಿ ಅವರೇ. ಬಹಳ ಎನರ್ಜಿಟಿಕ್ ಆಗಿ ಕಾಣಿಸ್ತಾ ಇದ್ರಿ. ಆ ನೋವಾ ಫೆಸ್ಟ್ ಈಗಷ್ಟೇ ನಾವು ಒಂದು ವಿಡಿಯೋ ಪ್ಲೇ ಮಾಡಿದ್ವಿ, ಅದರಲ್ಲಿ ಇವರೇ ಇದ್ದದ್ದು. ನೋವಾ ಫೆಸ್ಟ್ ಅಂತ ನಡೆಯುತ್ತೆ, ಅಕ್ಟೋಬರ್ 7ನೇ ತಾರೀಕು ನಡೀತಾ ಇತ್ತದು. ಅಂಥ ಒಂದು ದೊಡ್ಡ ಹಬ್ಬದ ವಾತಾವರಣವನ್ನು ಕೆಲವೇ ಕ್ಷಣಗಳಲ್ಲಿ ನರಕ ಸದೃಶವಾಗಿ, ಸ್ಮಶಾನವಾಗಿ ಪರಿವರ್ತನೆ ಮಾಡಿದಂಥ ಉಗ್ರಗಾಮಿಗಳಿಗೆ ಪ್ರತೀಕಾರವಾಗಿಯೇ ಇಸ್ರೇಲ್ ಶುರು ಮಾಡಿದಂಥ ಯುದ್ಧ ಇದು. ಅದು ಗಾಜಾ ಮೇಲೆ ಆಯಿತು, ಪ್ಯಾಲೆಸ್ತೀನ್ ಸಪೋರ್ಟ್ಗೆ ಬಂದಿದ್ದರು, ಹಮಾಸ್ ಅಂತ ಆಯಿತು. ಆ ನಂತರದಲ್ಲಿ ಇದೀಗ ಇರಾನ್ವರೆಗೂ ಬಂದು ನಿಂತ್ಕೊಂಡಿದೆ. ಇದು ಸ್ವಲ್ಪ ಗೆಲುವಾಗಿ ಲವಲವಿಕೆಯಿಂದ ಇದ್ರಿ ನೀವು. ನಟರಾಜ್ ಗೌಡ್ರೆಲ್ಲ ವಿಡಿಯೋ ಮಾಡ್ಕೊಂಡು ಕಾನ್ಫಿಡೆಂಟ್ ಆಗಿ, ಶಿಸ್ತಾಗಿ ಹಿಂಗೆ ನಡೀತಿದೆ ನಾವು ಹಿಂಗಿದ್ದೀವಿ ಹೇಳ್ತಾ ಇದ್ರು. ಈ ಫೀಲ್ ಹೆಂಗಾಯ್ತು ನಿಮಗೆ ಅಂತ ಹೇಳಿ ಆ ಟೈಮು? ಯಾಕೆ ಆ ಫೀಲ್ ಅಂದರೆ, ಈ ವಿಡಿಯೋ ಮಾಡೋಕ್ಕೆ ಒಂದು ಫೀಲ್ ಖಂಡಿತವಾಗಿ ನಾನು ಯಾಕೆ ಮಾಡಿದ್ದು ಅಂದರೆ, ನಮ್ಮಲ್ಲಿ ಇವಾಗ ಇವತ್ತೊಂದು ಇನ್ಸಿಡೆಂಟ್ ಆಯಿತು, ನಾಳೆ ಇನ್ನೊಂದು ಚೂರು ಏನಾದ್ರು ಇನ್ಸಿಡೆಂಟ್, ಅದಕ್ಕೆ ಚಿಕ್ಕದೋ ದೊಡ್ಡದೋ ಮರ್ತು ಬಿಡ್ತೀವಿ. ಅದ್ರ ನೆಕ್ಸ್ಟ್ ಅಲ್ಲಿ 2 ವರ್ಷದ ಹಿಂದೆ ಆಗಿರೋತಕ್ಕ ಇನ್ಸಿಡೆಂಟ್ನ ಒಂದು ಸ್ಮಾರಕವಾಗಿ ಮಾಡಿ ಇಸ್ರೇಲ್ಗೆ ಬರ್ತಕ್ಕಂಥ ಪ್ರತಿಯೊಬ್ಬರೂ ಆಸ್ ಎ ಪಾರ್ಟ್ ಆಫ್ ದ ರಿಟರ್ನರಿ, ಅಂದ್ರೆ ನಾವ್ ಹೆಂಗೆ ಒಂದು ಇಸ್ಕಾನ್ ಟೆಂಪಲ್ ನೋಡ್ತೀವಿ, ಕಬ್ಬನ್ ಪಾರ್ಕ್ ನೋಡ್ತೀವಿ, ಮೈಸೂರು ಪ್ಯಾಲೇಸ್, ಆ ತರ ಅದನ್ನ ಜೋಡಿಸ್ಬಿಟ್ಟಿದ್ದಾರೆ. ಯಾವುದೇ ಟೂರಿಸ್ಟ್ ಯಾರು ಮಾಡಿದ್ರು ದಿಸ್ ಪ್ಲೇಸ್ ಇಸ್ ಎ ಪ್ಲೇಸ್ ಆಫ್ ವಿಸಿಟ್. ಯಾಕೆ ವಿಸಿಟ್ ಮಾಡಿ ಅಲ್ಲಿ ಯಾರು ಇವರಿದ್ದಾರೆ ಅಂದ್ರೆ ವಿಕ್ಟಿಮ್ಸ್ ಇದ್ದಾರೆ, ಅವತ್ತಿನ ದಿನದ ವಿಕ್ಟಿಮ್ಸ್ ನ ಅಲ್ಲಿ ತಿರ್ಸಿ ಅವ್ರನ್ನ ಫುಲ್ ಟೈಮ್ ಕೆಲಸ ಅವ್ರದ್ದೇನು ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ನನಗೆ ಒಂಥರ ಅದ್ ಮನೆ ತಟ್ಟು ನಾವು ಎಲ್ಲಾನು ಮರ್ತ್ಬಿಟ್ವಿ. ನಾವು ನಮ್ದು ಎಂತೆಂತ ದೊಡ್ಡದಾಗಿರೋದು ನಮ್ಮ ದೇಶದ ಪೊಲೋ, ನಾನು ಇಂಥದ್ದು ಅಂತದ್ ಅಂತ ಹೇಳಲ್ಲ. ಇವತ್ತು ಯಾರು ಹೇಳಿದ್ರೆ ಏನೋ ಆಯ್ತು ಅದೇನೋ ಆಯ್ತು ಅಂತಕ್ಕಂಥ ನಂಬರ್ಗಳಲ್ಲಿ ಉಳ್ಕೊಂಡ್ಬಿಡುತ್ತೆ. ಮನುಷ್ಯರ ಫೋಟೋ ಅಲ್ಲ, ಹೆಸರು ಎಷ್ಟು ತಟ್ಟಿಸ್ತಾ ಇದ್ದಾರೆ. ಹೋಗ್ಲಿ, ಮನುಷ್ಯರದು ನಾನು ತೋರಿಸಿರೋ ವಿಡಿಯೋ ಮನುಷ್ಯರದು. ಅಲ್ಲಿ ಹಾಳಾದಂತ ಕಾರ್ಗಳು, ಅದನ್ನ ನಿಮ್ಗೆ ಕಳಿಸ್ತೀನಿ ಒಂದು ವಿಡಿಯೋ. ಆ ಕಾರ್ಗಳನ್ನೆಲ್ಲ ಒಂದ್ ಕಡೆ ಮಾಡಿ ಎಕ್ಸಿಬಿಷನ್ ಮಾಡಿದ್ದಾರೆ, ಎಲ್ಲ ಸುಟ್ಟೋಗಿರೋ ಕಾರ್ಗಳು. ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಜಂಕ್ಗೆ ಎರಡ್ ಹಾಕ್ತಿವಿ, ಇಲ್ಲ ಬಿಸಾಕ್ಬಿಡ್ತೀವಿ. ಅಷ್ಟು ಸುಟ್ಟೋಗಿರೋ ಕಾರನ್ನ ಒಂದ್ ಮಾಡಿ ಅದೊಂದು ನೋಡುವಂತ ಜಾಗ. ಅಂದ್ರೆ ಅಲ್ಲಿ ಪ್ರತಿ ಒಂದ್ ಜಾಗನು ಎಕ್ಸ್ಪ್ಲನೇಷನ್. ಇದು ಆಂಬುಲೆನ್ಸ್ ಅನ್ನು ಕರ್ಕೊಂಡು ಹೋಗ್ತಾ ಇರೋದು ಕೂಡ ಬಾಂಬ್ ಹಾಕಿದ್ದಾರೆ. ಇದು ಇಲ್ಲಿ ನಿಮ್ದೆಲ್ಲ ಗಾಡಿಗಳು ಅವತ್ತು ಡಿಸ್ಟ್ರಾಯ್ ಆದಂತ ಗಾಡಿಗಳು, ಕೆಲವೊಂದು ಗಾಡಿಗಳು ಯಾರು ಓಡಿಸ್ತಾ ಇದ್ರು ಅವ್ರ ಫೋಟೋ. ಅಂದ್ರೆ ನನಗೆ ಏನ್ ಅನ್ಸ್ತು ಅಂದ್ರೆ, ಒಂದು ಹೊಲದಲ್ಲಿ ನಾನು ಮತ್ತೆ ಹೇಳ್ದಂಗೆ ನಾವು ಎಷ್ಟು ಬೇಗ ನಮ್ಮ ಮೆಮೊರಿ, ನಮ್ಮ ಭಾರತ ದೇಶದಲ್ಲಿ ಎಂತ ಇನ್ಸಿಡೆಂಟ್ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಎಷ್ಟು ಶಾರ್ಟ್ ಲಿವ್ಡ್ ಇದೆ, ನಮ್ ಜನ ಎಷ್ಟು ಬೇಗ ಎಲ್ಲ ಮರ್ತು ಬಿಡ್ತಾರೆ. ಅವ್ರು ಅದನ್ನ ಇಷ್ಟು 2 ವರ್ಷ ಆದ್ರೂ ಮರೆಯಕ್ ಆ ಒಂದು ನ್ಯಾಷನಲಿಸ್ಟ್ ಫೀಲಿಂಗ್ ಅನ್ನೋದೇನಿದೆ, ಅಥವಾ ಒಂಥರ ಅಗ್ರೆಸಿವ್ ಫೀಲಿಂಗ್ ಏನಾದ್ರು ಬರ್ಬೋದು ಅದನ್ನ ನೋಡಿ ಅಲ್ಲಿನ ಜನಕ್ಕೆ. ಬಟ್ ಅದನ್ನ ಜೀವಂತವಾಗಿ ಇಡೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ಈ ಒಂದು ಕೆಲಸದ ಮೂಲಕ. ನನ್ಗೆ ಅದು ಅಲ್ಲಿ ತಟ್ತು. ನಾವು ಎಷ್ಟು ಸ್ಮಾರಕಗಳಿದೆ ಈ ತರ ನಮ್ಮಲ್ಲಿ, ಜಾಲಿಯನ್ ವಾಲಾ ಬಾಗ್ ಇಂದ ಹಿಡಿದು ಯಾವ್ದು ನೀವು ನಮ್ಮ ಇತಿಹಾಸ ನೋಡಕ್ ಹೋದ್ರೆ ಸಾವಿರಾರು ಈ ತರ ಘಟನೆಗಳಿದೆ. ಬಟ್ ಇವತ್ತು ಯಾವ್ದಾರ ಒಬ್ಬ ಇವತ್ತಿನ ಬರೋ ಹುಡುಗನಿಗೋ ಅಥವಾ ಇವನ್ ನಮ್ ಕಾಲೇಜ್ ಅಂತ ಓದಿರ್ತಕ್ಕಂಥ ಹುಡುಗರು ಕೇಳಿ ಒಬ್ರಿಗೆ ಒಂದು ಕರೆಕ್ಟ್ ಆಗಿ ನಿಖರವಾಗಿ ಏನಾಯ್ತು, ಎಷ್ಟು ಜನ ಏನೋ ಒಂದು ಗೊತ್ತಿಲ್ಲ. ಅಲ್ಲವ್ರು ಅದನ್ನ ಮರೆಯಕ್ಕೆ ಬಿಟ್ಟಿಲ್ಲ, ಅವ್ರು ಅದನ್ನ ಹೆಂಗ ಮಾಡಿದ್ರು ಅಂತ ಹೇಳಕ್ ಬಿಟ್ಟಿಲ್ಲ. ಆ ಕಥೆನ, ಅದು ಘನಘೋರ ಕಥೆ ಇದ್ರು ಕೂಡ ಆ ವಿಕ್ಟಿಮ್ಸ್ ನೇ ಕರ್ಕೊಂಡ್ಬಂದು ನಿಲ್ಸಿ ಅಲ್ಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಬಾಂಬ್ ಹಾಕಿದ್ದಾರೆ. ಇದಾದ್ಮೇಲೆ ಒಂದ್ ಜಾಗ, ಆ ಪೊಲೀಸ್ ಸ್ಟೇಷನ್ ಒಬ್ರು ಸಂತ್ರಸ್ತೆ ಅವ್ರ ಮಗುನ್ ಕಳ್ಕೊಂಡಿದ್ದಾರೆ. ಅವರೇ ಬಂದು ನಮ್ಗೆ ಮಾತಾಡಿದ್ರು, ನನ್ನ ಮಗುವನ್ನ ಅಲ್ಲಿ ಬಾಂಬ್ ಅಟ್ಯಾಕ್ ಅಲ್ಲಿ ಇದು ಅದೇನು ಸ್ಪೈರಲ್ಸ್ ಏನು ಹೊರಗಡೆ ಬಂತು, ಡೆಬ್ರಿಸ್, ಆ ಡೆಬ್ರಿಸ್ ಬಂದು ನನ್ನ ಮಗುಗ್ ಬಿದ್ದು ಅವ್ರ ತಾಯಿ. ಇಟ್ಸ್ ನಾಟ್ ಈಸಿ. ಅವು ಆಗಿ 2 ವರ್ಷದ ಹಿಂದೆ ಆಗಿದ್ದ ಕಥೆನ ಇವತ್ತು ಬಂದವ್ರ ಮುಂದೆ ಎಲ್ಲ ಪ್ರತಿದಿನ ನಾನು ಅವ್ರನ್ನ ಕೇಳಿದ್ವಿ. ಇನ್ಫ್ಯಾಕ್ಟ್ ಯಾರೋ ಒಬ್ರು ನಮ್ಮಲ್ಲಿ, ನೀವು ಪ್ರತಿದಿನ ಇದು ಹೇಳ್ತಾ ಇದ್ರೆ ನಿಮ್ಗೆ ನಂಗೆ ನೋವಾದ್ರೂ ನಾನು ಈ ನೋವಿನ ಮೂಲಕ ನನ್ನ ದೇಶಕ್ಕಾದ ಅನ್ಯಾಯವನ್ನ, ನನ್ನ ದೇಶಕ್ಕಾದ ಇದು ಏನು ನನಗೆ ಇದಾಗಿದೆ ಅದನ್ನ ನನ್ನ ಸಾರ್ಬಿಟ್ಟು ಇದೇ ನನ್ನ ಒಂದು ಮುಂದಿನ ನನ್ನ ಜೀವನದ ಒಂದು ಧ್ಯೇಯವನ್ನ ಇದನ್ನೇ ಮಾಡ್ಕೊಂಡಿದ್ದೀನಿ ಅಂತ ತಾಯಿ ಹೇಳಿದ್ಲು. ಇದು ನನಗೆ ಬಹಳ ಮನ ಮುಟ್ತು ಆ ವಿಡಿಯೋ ಮಾಡ್ಲಿಕ್ಕೆ. ಇಲ್ಲೂ ವಿಡಿಯೋ ಮಾಡಿದ್ದೀನಿ ನಾನು, ಗಾಡಿಗಳು ಮಾಡಿದಾರಲ್ಲ ಅಲ್ಲೂ ವಿಡಿಯೋ ಮಾಡಿದ್ದೀನಿ, ಸೇಮ್ ಇದೇ ತರ. ಇವರು ಯಾವ ಒಂದು ನ್ಯಾಷನಲಿಸ್ಟ್ ವಿಷಯನೂ ಬಿಟ್ಟಿಲ್ಲ. ನಾವು ಒಂದು ಸಣ್ಣದನ್ನ ಹಿಂಗ್ ಹೇಳಿದ್ರೆ ನ್ಯಾಷನಲ್, ಹಿಂಗ್ ಆಂಟಿ ನ್ಯಾಷನಲ್, ಇದು ನ್ಯಾಷನಲ್ ಅಂತ ನಾವು ಆ ಡಿವಿಷನ್ ಮಾಡ್ತೀವಿ ಅಷ್ಟೇ ಹೊರತು ಆ ಒಂದು ಆಕ್ಚುಯಲ್ ಇಶ್ಯೂ ಬಗ್ಗೆ ಏನ್ ಫೀಲಿಂಗ್ ಇದೆ ನಮ್ಮಲ್ಲಿ ಏನಿದೆ, ಆ ಆಕ್ಚುಯಲ್ ಇಶ್ಯೂನ ನಾವು ಎಷ್ಟು ಅಗ್ರೆಸಿವ್ ಆಗೋ ಅಥವಾ ನಾನ್ ಅಗ್ರೆಸಿವ್, ಎಷ್ಟು ಸ್ಪಷ್ಟತೆಯಿಂದ, ಎಷ್ಟು ನಿಖರವಾಗಿ ನಾವು ಇಡ್ತಕ್ಕಂಥ ಪ್ರಯತ್ನ ಮಾಡಿದೀವ? ಇಲ್ವೇ ಇಲ್ಲ, ನಾವು ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ಕೊಂಡಾಗ. ಹಂಗಾಗಿ ನಾನು ಆ ವಿಡಿಯೋ ಮಾಡಿದೆ. ನಟರಾಜ್ ಗೌಡ, ತಾವು ಯುದ್ಧಗ್ರಸ್ತ ಪ್ರದೇಶದಲ್ಲಿ ಇದ್ದಂತಹ, ಅಲ್ಲಿಗೆ ಹೋದಂತಹ ಅನುಭವ ನಿಮಗಿದೆಯಾ ಅಂತ? ಖಂಡಿತ ಇಲ್ಲ. ಓಕೆ, ಖಂಡಿತ ಇಲ್ಲ. ಕೇಳಿದೀರಿ ಅಷ್ಟೇ, ಕಥೆಗಳು ಕೇಳಿದೀವಿ, ಸ್ಟೋರಿ ಕೇಳಿದೀವಿ. ನಾವು ಕಾಶ್ಮೀರದಲ್ಲಿ ಏನಾಗ್ತದೆ ಅದರ ದಿನನಿತ್ಯ ಗೊತ್ತು. ನಾವು ಜಲಿಯನ್ ವಾಲಾ ಬಾಗ್ ಸ್ವತಂತ್ರ ಪೂರ್ವದ ಬಿಟ್ಬಿಡೋಣ. ನೀವು ಅವಾಗಲೇ ಅದು ಹೇಳಿದ್ರಿ, ಆ ಪ್ಲೇಸ್ ಹೋದ ತಕ್ಷಣ ಅದು ನಾವು ಒಂದು ತಲೆಮಾರು ದಾಟ್ಬಿಡ್ತದೋ. ಆದ್ರೆ ಈ ಕಣ್ಣು ಮುಂದೆ ಇವಾಗ ಆಗ್ತದಲ್ಲ ಕಾಶ್ಮೀರದಲ್ಲಿ, ಈ ಕಣ್ಣು ಮುಂದೆ ಆಗ್ತಾವಲ್ಲ ಯುದ್ಧದಲ್ಲಿ ಏನೇನು ಕಳ್ಕೊತಾರಲ್ಲ, ಭೀಕರತೆ ಇದೆಯಲ್ಲ,
ಇವರು ಸುದ್ದಿ ಹೇಳ್ದಂಗೆ ನಾವು ಅದನ್ನ ಮರ್ತು ಬಿಡ್ತೀವಿ. ಓಕೆ. ಆದ್ರೆ ಅವರು ಅಲ್ಲಿಂದ ಮರೆಯಕ್ ಬಿಡ್ತಿಲ್ಲ ಜನಗಳಿಗೆ. ಅದನ್ನ ಒಂದು ಮಾನ್ಯುಮೆಂಟ್ ತರ ಮಾಡಿ ಪ್ರತಿದಿನ ಅದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಜನರೇಷನ್ ಅದನ್ನ ಮರಿಬೋದೇನೋ ಅವ್ರು ಕೂಡ. ಆದ್ರೆ ಅವರು ಇತಿಹಾಸವನ್ನು ಮರ್ತಿಲ್ಲ. ಅವರು ಜರ್ಮನಿಲಿ ಏನಾಯ್ತು ಅವರಿಗೆ, ಪೋಲೆಂಡ್ ಅಲ್ಲಿ ಏನಾಯ್ತು ಅವರಿಗೆ, ಆಮೇಲೆ 2000 ವರ್ಷಗಳಿಂದ ಏನಾಗ್ತಾ ಇದೆ ಅದು ಅದೊಂದು ಜಸ್ಟ್ ಜಿಯೋಗ್ರಫಿ ಮಾತ್ರ ಅಲ್ಲ, ಅವ್ರದ್ದು ರೇಸ್, ಅವ್ರ ರಿಲಿಜನ್, ಅವ್ರ ಕಮ್ಯುನಿಟಿನ ಕೂಡ ಜೀವಂತವಾಗಿ ಉಳಿಸ್ಕೋಬೇಕು. ಆ ರೀತಿ ಅವ್ರದ್ದು ಬಂದಿದೆ. ಅವ್ರಿಗೆ ಅನಿಸುತ್ತೆ ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ಗೆ ತೊಂದರೆ ಆಗ್ತಾ ಇದೆ, ತಟ್ಟಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ವರ್ಲ್ಡ್ ವೈಡ್ ಇರ್ತಕ್ಕಂತಹ ಎಲ್ಲ ಜೀವಿಗಳು, ಯಹೂದಿಗಳು ಅಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವಾಗ ಸ್ವಲ್ಪ ಒಂದು ಭದ್ರತೆ ಇದೆ. ನಾವು ಸೈನ್ಸ್ ಟೆಕ್ನಾಲಜಿ ಇದೀವಿ, ಯಾರೋ ನಮ್ಮನ್ನ ಅಟ್ಯಾಕ್ ಮಾಡಕ್ ಮುಂಚೆ ನಮಗೆ ಸೂಚನೆ ಬಂದ್ರೆ ನಾವೇ ಅಟ್ಯಾಕ್ ಮಾಡ್ತೀವಿ, ಆ ಮನಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಇವಾಗ. ಸೊ ಅದೇ ಕಾರಣಕ್ಕಾಗಿ ಈ ತರ ಯುದ್ಧದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ರೆ ನಾವಿದ್ದ ದಿನ, ನಮ್ಗೆ 5 ದಿನ ಮಾತ್ರ ಖಂಡಿತವಾಗಿ ಏನಕ್ಕಾದ್ರೂ ಪ್ರಾಬ್ಲಮ್ ಆಯ್ತಾ ನಿಮಗೆ? ಬಿಡಿ, ಕ್ಷಿಪಣಿ ಬರುತ್ತೆ, ಸೈರನ್ ಬರುತ್ತೆ, ಅದು ಬಿಟ್ಟುಬಿಟ್ರೆ ಯಾಕೋ ನನಗೆ ಸ್ವಲ್ಪ ಅನೀಸಿ ಅನ್ಸ್ಬಿಡ್ತು, ನಂಗೆ ಸರಿ ಹೋಗ್ಲಿಲ್ಲ ಅಲ್ಲಿ ಆ ಥರದ್ದು ಏನಾದ್ರು ಖಂಡಿತ ಆಯ್ತು. ಈಗ ನಮ್ಗೆ ಅಂದ್ರೆ ಯಾವ ನಿರ್ದಿಷ್ಟವಾದ ಸಮಯ ಇಲ್ವಲ್ಲ, ಇದು ಎಂಡ್ ಆಗುತ್ತೆ ಅನ್ನೋದಕ್ಕೆ. ಓಕೆ. ಯುದ್ಧ ನಿರ್ದಿಷ್ಟ ಸಮಯ ಇಲ್ಲ. ನಾನು ಸೌಲಭ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಿಂಡಿಗೋ, ವಾಸಸ್ಥಳಕ್ಕೋ, ನಿಮ್ದು ಅಕಸ್ಮಾತ್ ಓಡಾಡ್ಬೇಕು ಅಂತ ಅನ್ಕೊಂಡ್ರಿ, ಅಕಸ್ಮಾತ್ ಎಲ್ಲ ವಿಸಿಟ್ ಮಾಡಬೇಕು, ಇದು ಯಾವ್ದು ಅವಕಾಶ ಇರಲಿಲ್ಲ, ವಿಸಿಟ್ಗೆ ಅವಕಾಶ ಇರಲಿಲ್ಲ, ವಿಸಿಟ್ಗೆ ಎಲ್ಲಿಗೂ ಅವಕಾಶ ಇರಲಿಲ್ಲ. ಬಟ್ ನಮ್ಗೆ ಅಲ್ಲಿ 2 ದಿನ ಮೆಡಿಕಲ್ ಅಸಿಸ್ಟೆನ್ಸ್ ತೊಂದರೆ ಆಯ್ತು. ನೈಟ್ ಟೈಮ್ ತಾನೆ ಕ್ಷಿಪಣಿಗಳ ಅಟ್ಯಾಕ್, ಡೇ ಟೈಮ್ ನನಗೆ ನೆನಪಿರುವಂಗೆ ಯಾವುದು ಇಲ್ಲ. ಅದು 16th ಮಾರ್ನಿಂಗ್, 17th ಅಲ್ಲ, ಅದು 17th ಮಾರ್ನಿಂಗ್ ಮಾತ್ರ ಬೆಳಗ್ಗೆ 8 ಒಂದು ಅತ್ಯಂತ ದೊಡ್ಡ ವಾಟದಲ್ಲಿ ನಮಗೆ ಸೈರನ್ ಬಂತು. ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಟುವರ್ಡ್ಸ್ ಜೋರ್ಡಾನ್. ಅವಾಗ 8 ನಾವು ಬಸ್ ನಿಲ್ಸಿ ಅಲ್ಲಿ ಯಾವ್ದೋ ಒಂದು ಹತ್ತಿರದ ಹೋಟೆಲ್ಗೆ ಹೋದ್ವಿ. ಅಲ್ಲಿ 3ನೇ ಫ್ಲೋರ್, ಅರ್ತಿಂದ ಕೆಳಗಡೆಗೆ 3ನೇ ಫ್ಲೋರ್ ಹೋದ್ವಿ ನಾವು. 3ನೇ ಮಹಡಿ ಕೆಳಗಡೆ ನೆಲಮಹಡಿಗೆ ಹೋಗಿ ಅಲ್ಲಿ ನಾವು ಸೇಫ್ ಆಗಿದ್ವಿ. ಒಂದು 25 ನಿಮಿಷ ಆದ್ಮೇಲೆ ಮತ್ತೆ ಸೈರನ್ ನಿಂತ ಮೇಲೆ ಅದು ಬೇರೆ ಎಲ್ಲೋ ಒಂದ್ ಕಡೆ ಬಿದ್ದಿರ್ತದೆ. ಅದು ಅಲ್ಲ, ಎಲ್ಲೋ ಒಂದ್ ಕಡೆ ಪುಡಿ ಆಗಿರುತ್ತೆ. ಮಿಸೈಲ್ ಬಂದಿದ್ದು ಸತ್ಯ. ಪ್ರತಿ ಸೈರನ್ ಅಲ್ಲಿ ಮಿಸೈಲ್ ಬರುತ್ತೆ. ಅದು ನಾರ್ತ್ ಬರುತ್ತಾ, ಸೌತ್ ಬರುತ್ತಾ, ಇಲ್ಲ ಬೀಳುತ್ತಾ, ಆಗಸಲ್ ಪುಡಿ ಆಗುತ್ತಾ, ಬೇರೆ ವಿಷಯ. ಸೈರನ್ ಅಂತೂ ಬರುತ್ತೆ, ಅಲರ್ಟ್ ಬರುತ್ತೆ, ಮೊಬೈಲ್ ಮೆಸೇಜ್ ಬರುತ್ತೆ, ಮೊಬೈಲ್ ವೈಬ್ರೇಟ್ ಆಗುತ್ತೆ. ಈಗ ಯಾರು ಡಿಫೆನ್ಸ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮೊಬೈಲ್ ಆಪಲ್ ಫೋನ್ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರ್ಲಿಲ್ಲ. ಸೊ ಬಟ್ ನಮಗೂ SMS ಮತ್ತೆ ವೈಬ್ರೇಷನ್ ಅಲರ್ಟ್ ಬಂದೇ ಬರುತ್ತೆ. ಸೊ ಆ ತರ ಒಂದು ಟೆಕ್ನಾಲಜಿ ಅದು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅದು ಹೋಗಿದ್ದಾರೆ. ಬಟ್ ನಮಗೆ ಫಸ್ಟ್ 2 days ಆದ್ಮೇಲೆ 13th ನಮಗೆ ಮೆಡಿಸಿನ್ ಮುಗಿದೋಯ್ತು. ನಾವು 15 ಜನದಲ್ಲಿ ತುಂಬಾ ಜನ ನಿರಂತರ ಮೆಡಿಸಿನ್ ತಗೊಳ್ಳೋರು ಇದ್ದಾರೆ. ಎಲ್ಲರೂ ಲೈಫ್ ಸ್ಟೈಲ್ ಹಂಗಿದ್ದಾರೆ. ನಾನು 48, ನಾನು 6 ತಿಂಗಳಿಂದ ನಿರಂತರ ಮೆಡಿಸಿನ್ ತಗೋಬೇಕು, ಮೆಡಿಸಿನ್ ಇಲ್ಲ ನನಗೆ. 13ನೇ ತಾರೀಕು ಈ ತರ ಪ್ರಾಬ್ಲಮ್ ಆದ್ಮೇಲೆ ನಾವು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು, ನಮ್ದು ಇಂಡಿಯನ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದೀವಿ. ಅವ್ರು ಕೊಡಲ್ಲ. ಅಲ್ಲಿನ ಇಸ್ರೇಲಿ ಪ್ರಿಸ್ಕ್ರಿಪ್ಷನ್ ಆಗಬೇಕು, ಅಲ್ಲೇ ಡಾಕ್ಟರ್ ಆಗಬೇಕು. 2 days ಆದ್ಮೇಲೆ ನಮ್ಮ ಹೋಟೆಲ್ಗೆ ಕರೆಸಿದ್ರು ಅವರು. ಆ 2 ದಿನ ಮಾತ್ರ ನಮ್ಗೆ ಸ್ವಲ್ಪ ತೊಂದರೆ ಆಗಿತ್ತು. ಅದ್ ಬಿಟ್ರೆ ಅವ್ರು ಡಾಕ್ಟರ್ ಬಂದು ಪ್ರಿಸ್ಕ್ರೈಬ್ ಮಾಡಿದ್ರು. ನಾವು ಮೆಡಿಸಿನ್ ತರಕ್ಕೆ 15ನೇ ತಾರೀಕು ಸಂಜೆ 4 ಗಂಟೆ, 15ನೇ ತಾರೀಕು ಭಾನುವಾರ ಅನ್ಸುತ್ತೆ, ಭಾನುವಾರ ಮೆಡಿಕಲ್ ಸ್ಟೋರ್ಗೆ ಹೋದ್ವಿ. ಮೆಡಿಕಲ್ ಸ್ಟೋರ್ ಹೋದ್ರೆ ದೊಡ್ಡ ಸೈರನ್ ಬಂತು. ನಾವೇನ್ ಮಾಡಿದ್ವಿ, ಎಲ್ಲರೂ ನಾವೊಂದು 7-8 ಜನ ಹೋಗಿದ್ವಿ. ಎಲ್ಲ ಅದೇ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಳಗಡೆ ಬಂಕರ್ ಇತ್ತು, ಶೆಲ್ಟರ್ ಇತ್ತು. ಹೋದ್ವಿ, ಕೆಳಗಡೆ ಹೋಗಿ ದೊಡ್ಡ ಸೌಂಡ್, ಇಡೀ ಬಿಲ್ಡಿಂಗ್ ಅಲಗಾಡ್ತು. ಆಮೇಲೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದು 6 ಜನ ಸತ್ರು ಆ ಸೈರನ್ ಸಮಯದಲ್ಲಿ. ಸೊ ಅಲ್ಲಿ ಒಂದು ಮಿಸೈಲ್ ಅಟ್ಯಾಕ್ ಆಗಿತ್ತು. ಸೊ ಈ ತರದ್ದೊಂದು ನಿರಂತರವಾಗಿತ್ತು. ಈಗ ಬಂಕರ್ ಹೋಗ್ತೀವಿ, ಸೇಫ್ ಆಗ್ತೀವಿ. ಬಟ್ ಬಿದ್ದೇ ಬೀಳುತ್ತಲ್ಲ, ನಮ್ಗೆ ಅನ್ಸುತ್ತೆ ಯಾವಾಗ ಬೀಳ್ಬೋದಾ, ರಾತ್ರಿ ನನ್ಗೆ ಅನ್ಸುತ್ತೆ ರಾತ್ರಿ ಇಲ್ಲಾರ ಇಲ್ಲಿ ಬೀಳ್ತಾರಾ. ಸೊ ಇಲ್ಲಿ ಬೇರೆ ನ್ಯಾಷನಲ್ ಶಿಸ್ಟ್ಗಳೆಲ್ಲ ಇದಾರೆ, ಇಲ್ಲಿ ಬೇರೆ ನ್ಯಾಷನಲ್ ಇಂದ ಸಿಟಿಸನ್ಸ್ ಇದಾರೆ ಇಲ್ಲಿ ಅಂತ ಅವ್ರಿಗೇನೋ ಮಾಹಿತಿ ಇದ್ರೆ ನಮ್ಮ ಮೇಲೂ ಆಗ್ತಾರಾ. ಸೊ ಆ ತರ ಆತಂಕ ಅಂತೂ ಖಂಡಿತ ಇತ್ತು. 5 ದಿನಾನು ಕೂಡ 5 ರಾತ್ರಿಗಳು ಇದೇ ಇದ್ರೊಳಗಿದ್ವಿ. ಬಟ್ ನಾವು ಅದನ್ನ ತೋರ್ಸೋಂಗಿಲ್ಲ. ಇಲ್ಲ, ನಂಗೆ ಭಯ ಇದೆ, ನನ್ಗೆ ಆತಂಕ ಇದೆ, ದುಃಖ ಇದೆ ಅಂತ ತೋರ್ಸೋಂಗಿಲ್ಲ ನಾವು. ಈಗ ಆ ಪರಿಸ್ಥಿತಿ ಇದೀವಲ್ಲ ಸಾಮಾಜಿಕ ಜೀವನದಲ್ಲಿ. ಸೊ ಆ ರೀತಿಯಾಗಿ ನಾವು ಇಲ್ಲ, ನಾವೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಸೊ ಅದು ವಾಸ್ತವ ಅದು. ಸೊ ಬಟ್ ಆದ್ರೆ ನಮ್ಗೆ ಅನ್ಸಂದ್ರೆ ಇನ್ನೆಷ್ಟು ದಿನ ಡಿಲೇ ಆಗ್ಬೋದು, ಇದು ಇನ್ನೆಷ್ಟು ದಿನ ಮುಂದಕ್ಕೆ ಹೋಗ್ಬೋದು. ಊರಲ್ಲಿ ಹೆಂಗಾಗುತ್ತೆ, ಇಲ್ಲಿ ಬೆಂಗಳೂರಲ್ಲಿ ಏನ್ ಕತೆ, ಪಾಲಿಟಿಕ್ಸ್ ದೇನು, ಇಲ್ಲಿಂದ ಏನಾಗ್ತಾ ಇದೆ, ಮನೆದೇನು, ವ್ಯಾಪಾರದ್ದೇನು, ಈ ಯೋಚನೆಗಳಂತೂ ತಿಂತಾ ಇದ್ದು. MLC ಸೇರ್ಸಿ ಹೇಳಿ. ನಾನು 7ನೇ ತಾರೀಕು ನಾವು ಹೋದ್ವಲ್ಲ, 5ನೇ ತಾರೀಕು ನಾನು ಸುದ್ದಿ ಕುತ್ಕೊಂಡು ನಾನು ಬರಲ್ಲ, ನಾನು ಮಾನ್ಯ DK ಶಿವಕುಮಾರ್ ಜೊತೆ ದಿಲ್ಲಿಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು, ಸ್ವಲ್ಪ ಅಲ್ಲೇ ಫಾಲೋ ಅಪ್ ಮಾಡೋದಿದೆಯಪ್ಪ, ನಾನು ಬರಲ್ಲ ಅಂತ ಕೂತಿದ್ದೆ. ಅದಿಲ್ಲ, ಡಿಲೇ ಆಗದ್ ಬನ್ರಿ, 6 ತಿಂಗಳು 8 ತಿಂಗಳು 6 ತಿಂಗಳು 8 ತಿಂಗಳು ಡಿಲೇ ಆಗಿರ್ತೀನಿ, 15 ದಿನ ಡಿಲೇ ಆಗಲ್ಲ, ಡಿಲೇ ಆಗುತ್ತೆ, ನೀವು ಬಂದಿದೀವಿ, ಆಗಲ್ಲ ಅದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿದ್ರು ನಾನು. ಸೊ ಅದು ಪಾಲಿಟಿಕ್ಸ್ ಒಂದು, ಬಿಸ್ನೆಸ್ ಒಂದು, ಕುಟುಂಬದವ್ರು ಏನಂದ್ರೆ ಒಂದ್ ದಿನ ಆಯ್ತಾದ್ರೆ ಅವ್ರಿಗೆ ಆತಂಕ ಜಾಸ್ತಿ ಆಗುತ್ತೆ. ಎಲ್ಲೋ ಹೇಳ್ತಾರೋ ಬಿಡ್ತಾರೋ, ಕೋಣೆಯಲ್ಲಿ ಕುತ್ಕೊಂಡು ಬಾಕ್ಲಾಕೊಂಡು ಅಳ್ತಿರ್ತಾರಂತ ಮಕ್ಳ ಕತೆ ಅಷ್ಟೇ. ಸೊ ಆದ್ರೆ ನಾನು ಅವ್ರಿಗೆಲ್ಲರಿಗೂ ಹೆಂಗಿಂದ ವಿಡಿಯೋ ಕಾಲ್ ಮಾಡಿ ನೋಡಿ, ನಾವ್ ಎಷ್ಟು ಲಕ್ಸುರಿ ಆಗಿದ್ದೀವಿ, ಎಷ್ಟು ಚೆನ್ನಾಗಿದ್ದೀವಿ, ಇದನ್ನ ತೋರ್ಸ್ಕೊಳ್ಳೋದು. ಬಟ್ ಆದಾಗ್ಯೂ ಆತಂಕ ಅನ್ನೋದು